ಅಂತರಂಗದಲ್ಲಿ ಅಡಕವಾಗಿರುವ ಅಭಿಪ್ರಾಯವನ್ನು ಅಭಿವ್ಯಕ್ತಗೊಳಿಸಬೇಕು ಅಂತಾದ್ರೆ ಆತ್ಮೀಯರ ಅನಿವಾರ್ಯತೆ ಇದೆ.
ದೆಸೆಗೆ ವಿಜಯಂಗೈದ ದಾಸೆಗೆ ಬೀಜ ಕೊಯ್ದಿದ್ದಿ ಆವಲ್ಲಿಗೆ ಪಯಣ ಅವಲ್ಲಿಗೆ ಒಮ್ಮೆಲ್ಲರ ಪ್ರಾಣಕ್ಕೆ ಹೊಳೆಗಾಲ ನಾವು ಆದ್ದರಿಂದ ಪ್ರಾಣಕಾಂತ ಅಂತ ಹೇಳಿದ್ರೆ ಗಂಡ ಪುಣ್ಯಾತ್ಮ ಮೊದಲೇ ನನ್ನ ಬಗ್ಗೆ ಅಪವಾದ ಉಂಟು. ನೀನು ಅದನ್ನು ಸತ್ಯ ಮಾಡ್ಲಿಕ್ಕೆ ಹೋಗಬೇಡ. ಯಜಮಾನ ಬೇಡ, ಎತ್ತ ಗಮನ ಬಾಲ ತುಂಡು ಮಾಡು. ಎತ್ತ ಗಮನ ಬಾಲದ ಬಾಲವನ್ನು ತುಂಡು ಮಾಡು. ಎತ್ತ ಗಮನ ರಾಯವನ್ನು ಹೇಳು. ರಾಯ ನಮ್ಮ ಬಗ್ಗೆ ಕೇಳ್ತಾ ಇದ್ದೀನಿ. ಎಲೈ ನೋಡಿದೆಯ ಎನ್ನ ಟಿವಿಯ ಎನ್ನ ವೈಖರಿಯಂ ಕಂಡೆಯ ನಾ ಹೊರಟದಾದರೂ ಎಲ್ಲಿಗೆ ಎಲ್ಲಿಗೆ ಅಲ್ವೋ ಹೊರಟುದಾದರೂ ಎಲ್ಲಿಗೆ ಎಲ್ಲಿಗೆ ನಾ ಹೊರಟದ್ದು ಸುರಪುರಕ್ಕೆ. ಅಲ್ಲಿಗೆ ಹೋಗುವಾಗ ನನ್ನನ್ನು ಬಿಟ್ಟು ಹೋಗುದೇ ಸಂಸ್ಕೃತ ನನ್ನಲ್ಲಿ ನೆಗ್ರೋದ ಬೀಜಮಂ ಗೆಳೆದು ಪೆರ್ಮನವಪ್ಪುದೆ ನಕ್ಕುಂತ ಬೀಜ ಬೆಳೆದು ಬೆಬ್ಬರಿ ಹಪ್ಪುದೆ. ನಾನು ಇವತ್ತಿನಿಂದ ಹಳೆಯ ಇವತ್ತೇ ಕೊನೆ ಆರಂಕುಶ ಬಿಟ್ಟಳಂ ನೆನೆವುದನ್ನ ಮನಂ ಶೋಣಿತಾಪುರ ದೇಶಮಂ ಮಮ್ಮ. ಅಯ್ಯ ನೀ ಬೆದರದಿ ಬೆಚ್ಚದಿರು ಬಳಲದಿರು. ಇಲ್ಲಿ ಯಾರು ಇಲ್ಲ ಎಂಬ ಚಿಂತೆಯೇ ಬಾದಿಪುದೆ. ಬೆದರದಿರು ಬೆದರದಿರು. ನನಗೆ ಸುತ್ತ ನೋರುವ ಇರ್ಪನು ನಿಮ್ಮ ಮಗ ಇರ್ಪಾನ ನನಗೆ ಸುತ್ತ ನೋರುವ ಇರ್ಪನು ನಿಮ್ಮ ಸುತ್ತ ಇರ್ಪಾನ ನನಗೆ ಮಗನೊಬ್ಬನಿದ್ದಾನೆ. ಅದೇ ಹೇಗಿದ್ದರು ನೀವಿದ್ದಾಗ ಆಗುವುದಿಲ್ಲ. ನಾ ಹೊರಟದ್ದು ಯಾಕೆ? ಸ್ವರ್ಗಲೋಕದಲ್ಲಿ ನಮ್ಮದಾದಂತಹ ಅಧಿಕಾರ ಮುದ್ರೆಯನ್ನು ಒತ್ತಿ ವಿಜಯಧ್ವಜವನ್ನು ದೇವೇಂದ್ರನ ಎದೆಯಲ್ಲಿ ಒತ್ತಿ ನಾನು ಕೂಡ ಬರ್ತೇನೆ. ಎಲ್ಲಿಗೆ ದೇವಲೋಕ ಬರ್ಪೆ? ಎಲ್ಲಿಗೆ ಬರ್ಪೆ? ಬರ್ಪೇನು. ನಿನ್ನ ತೊಂದರೆಯನ್ನು ಇಲ್ಲೇ ಸಹಿಸಿಕೊಳ್ಳುವುದಕ್ಕಾಗುವುದಿಲ್ಲ ನನಗೆ. ಒಂದು ದೇವತೆಗಳೆಲ್ಲ ಬಂದಾಗ ಅವರ ಜೊತೆಯ ಸೇರಿ ಅವರ ಜೊತೆಯಲ್ಲಿ ನಮ್ಮ ವೀರ ಬಾವುಟವನ್ನು ಆರಿಸಿ ಬರ್ತದೆ. ಈ ಅಲೆಗನ್ನಡಕ್ಕೆ ಅಲ್ಪ ಪ್ರಾಣ ಮಹಾಪ್ರಾಣ ಯಾವುದಿಲ್ವಾ? ನಮಗೆ ಸರಿಯಾಗಿ ಪ್ರಾಣ ಅದು ನೋಡುವಲ್ಲಿ ಅದಕ್ಕೆ ಬೇಡವಾ ನೀನು? ಅವ ಬೇಡ ಅವ ಬೇಡ ಅಂತ ಹೇಳಿದ್ರೆ ಕೇಳೋದಿಲ್ಲ. ನಾನು ಬರ್ತೇನೆ. ಕರ್ಕೊಂಡು ಹೋಗದಿದ್ದರೆ ನನ್ನನ್ನು ಕೊಂದು ತಿಂದ ಆಮೇಲೆ ಅವ ಬರ್ಲಿ. ಎಷ್ಟಾದ್ರೂ ಈ ಸಲ ಬರ್ಲಿ. ಅವ ಈ ಸಲ ಹಾಗೆ ಅವರ ಆಶೆಯನ್ನು ತೀರಿಸುವ. ಆಯ್ತು, ಈಗ ನೀನು ಬರ್ಲೇಬೇಕಾ? ಆಯ್ತು, ಹಾಗಾದ್ರೆ ಬೇಗ ಹೊರಡು. ಹೋಗು ಹೋಗುವ. ಎಂತದ್ದು ಹೋಗುವ? ವಾಹನಲ್ಲಿಟ್ಟು ನಿನ್ನದು ನಾನು ಯಾರ್ಯಾರಲ್ಲಿ ಕೇಳಿಕೊಂಡು ಹೋಗುದು. ನಾನು ಮಾಡಬೇಕಾ? ಇಷ್ಟು ವರ್ಷ ಆಯ್ತು ಪುಣ್ಯಾತ್ಮ ನಮ್ಮ ಜೊತೆಯಲ್ಲಿ. ಒಂದು ಸ್ವಂತ ವಾಹನ ಇಲ್ಲ ಅಂತ ಹೇಳ್ತೀಯಲ್ಲ, ವಾಚಿಗೆ ಆಗುದಿಲ್ವಾ ನಿನಗೆ? ವಾಹನ ಇದ್ದೇ ಸಾಕ. ಮತ್ತೆ ಅದನ್ನು ಬಿಡ್ಲಿಕ್ಕೆ ಗೊತ್ತಿಲ್ಲ. ನಿನಗೆ ಬಿಡ್ಲಿಕ್ಕೆ ನನ್ನ ಅಪ್ಪನನ್ನು ಅದು ಆದೀತು. ನನ್ನಲ್ಲಿ ವಾಹನ ವಾಹನ ಇಲ್ಲ. ನಿನ್ನ ಬರುವುದರಲ್ಲಿ ನಾನು ಹೋಗುವಂತ ಕರ್ಕೊಂಡು ಹೋಗ್ತಾನೆ. ಅವ ಮಾಡಿ ದಾರಿ ಬದಲ ಅವನಿಗೆ ಬೇಕಾಗಿ ಬರುತ್ತಾ ಇರುವುದು, ನಿನಗೆಲ್ಲ ಬೇಡ. ಅವನ ಜೊತೆಯಲ್ಲಿ ಬಾ. ನನ್ನದರಲ್ಲಿ ಬೇಡ. ಯಾಕೆ? ನನ್ನ ಭಕ್ತಿಯಾಗಿದೆ. ಅವನೇ ಯಾರ್ಯಾರು ಭಕ್ತಿಯಾಗಿದೆ. ಬೇಡ, ಇವನ ಬರುತ್ತಾ ಇದೆ. ಅವನು ಕೂಡ ಹಾಗೆ ಅವರಿಬ್ಬರು ಒಂದೇ ಮನಸ್ಸಿನವರು. ದಾರಿಗೆ ಕಡೆ ಹೋಗು. ಅವರು ಒಂದೇ ಮನಸ್ಸಿನವರಾದ್ರೆ ದಾರಿ ಬೇರೆ ಅಲ್ಲ, ಬೇರೆ ಬೇರೆ ಹೋಗುವರು. ನೀನು ಹೋಗುವಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಹೌದು, ಬೇಡ ಅವನ ಜೊತೆಯಲ್ಲಿ. ಪ್ರಭು, ಇವ ನನ್ನ ಜೊತೆಯಲ್ಲಿ ಬೇಡ. ಯಾಕಪ್ಪ? ಅವನದು ಕಟ್ಟೆ ಪೂಜೆ ಮುಗಿಯುವುದಿಲ್ಲ. ಈಗ ಬರ್ತೇನೆ ಅಂತ ಹೇಳಿ ಅದು ಮತ್ತೆ ಸುದ್ದಿಲ್ಲ. ವಿಷಯ ಇನ್ನೊಂದು ಅಪಪ್ರಚಾರ ಉಂಟು. ಮೊದಲೆಲ್ಲ ಕಡಲೆ ತಿನ್ಲಿಕ್ಕೆ ಹೋಗ್ತೇನೆ. ಅವರೊಟ್ಟಿಗೆ ನಾನು ಹೋಗುದು. ಯಾಕೆ? ಯಾಕಂದ್ರೆ ಹೋಗ್ತಾ ಇರುವಾಗ ಮಧ್ಯದಾರಲ್ಲಿ ತೂಕಡಿಸ್ತಾನೆ. ತೂಕಡಿಸ್ತಾನೆ? ಎಬ್ಬಿಸಬೇಕು ನೀನು. ಎಬ್ಬಿಸುದು ಮತ್ತೆ ತೂಕಡಿಸಿ ಬೀಳದಿರುತ್ತೆ. ತಮ್ಮ ಅಲ್ವಾ? ತಮ್ಮ ಅದು ಚೆನ್ನ ಬರುವಾಗಲೇ
ಮಾಡಿ ನನಗೆ ಸಾಧ್ಯ ಇಲ್ಲಪ್ಪ. ಬರ್ತಾರೆ ಬರ್ತಾರೆ. ಈಗ ಅವನ ಜೊತೆಯಲ್ಲಿ ಹೋಗ್ಲಿ ಬೇಡ, ನನ್ನ ವರೂಥ ಉಂಟು ಏರಿಕೋ. ಆದ್ರೆ ಒಂದು, ನಾನು ವರೂಥವನ್ನು ಓಡಿಸುವುದಕ್ಕೆ ಪ್ರಾರಂಭಿಸಿದ ಮೇಲೆ ನನ್ನ ಲಕ್ಷ್ಯ ಏನಿದ್ರು ನೆಟ್ಟ ದೃಷ್ಟಿ. ಹಿಂದಿನಿಂದ ನೀನು ಬಿದ್ರೆ ನಿನಗೇನಾದ್ರೂ ಹೆಚ್ಚು ಕಡಿಮೆ ಆದ್ರೆ ನಾನು ಹೊಣೆಗಾರ ಅಲ್ಲ. ಅದಕ್ಕಿಂತ ಮೊದಲು ನೀವು ಬೀಳ್ಲಿಕ್ಕಿಲ್ಲ. ಯಾಕೆ? ನಾನು ಬೀಳುವುದಿಲ್ಲ ಅಷ್ಟು ಸುಲಭದಲ್ಲಿ. ನಾನು ಕಳಿಸ್ತಿರುವುದು ಹೌದಾ?